ಕಂಪನಿ, ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಆಹಾರ ಎಂಜಿನಿಯರಿಂಗ್ ತಾಂತ್ರಿಕತೆಗಳನ್ನು ಕುರಿತು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ವಿಜ್ಞಾನಿ ಗಿರೀಶ್ ಘಿವಾರಿ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಗಿರೀಶ್ ಘಿವಾರಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಮೈಸೂರಿನಲ್ಲಿರುವಂತಹ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಆಹಾರ ಸಂಸ್ಕರಣೆ ಮತ್ತು ಆಹಾರ ಇಂಜಿನಿಯರಿಂಗ್ ಕುರಿತಂತೆ ಏನೆಲ್ಲ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿದೆ ಮತ್ತು ವಿಶೇಷವಾಗಿ ರೈತರು ಹಾಗೆ ರೈತ ಉತ್ಪಾದಕ ಸಂಸ್ಥೆಗಳು ಈ ತಾಂತ್ರಿಕತೆಗಳನ್ನು ಯಾವ ರೀತಿ ತಮ್ಮಿಂದ ಪಡೆದುಕೋಬಹುದು, ಏನೆಲ್ಲ ತಾಂತ್ರಿಕತೆಗಳು ಲಭ್ಯ ಇದ್ದಾವೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಸರ್, ನಾವು CFTRIನಲ್ಲಿ ಸುಮಾರು 50 ವರ್ಷಗಳಿಂದ ಆಹಾರ ಸಂಸ್ಕರಣೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಬಂದ್ಬಿಟ್ಟು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ಸೊ ನಾವು ರೈತರಿಗೆ ಬೇಕಾಗುವ ಸಂಸ್ಕರಣೆಗೆ ಬೇಕಾಗುವ ಸಲಕರಣೆಗಳು ಯಾವುವು, ಹೇಗೆ ಮತ್ತು ಅದಕ್ಕೆ ಏನು ಬೇಕೋ, ಟ್ರೈನಿಂಗ್ ಏನೇನು ಬೇಕು ರೈತರಿಗಾಗಲಿ ಅಥವಾ ಇಂಡಸ್ಟ್ರಿಗಾಗಲಿ ಅವರಿಗೆಲ್ಲ ಹೆಲ್ಪ್ ಮಾಡ್ತೀವಿ. ಸೊ ನಮ್ಮಲ್ಲಿ ಸುಮಾರು 8 ಪೈಲ್ ಪ್ಲಾಂಟ್ ಅಂತ ಕರಿತೀವಿ, ಅಂದರೆ ಸಂಸ್ಕರಣಾ ಘಟಕಗಳಿವೆ 8. ಸೊ ಅದರಲ್ಲಿ ನಾವು ಬೇಳೆ ಕಾಳುಗಳಿಂದ ಹಿಡಿದು ಆಯಿಲ್ ಸೀಡ್ಸಿಂದ ಹಿಡಿದು ಎಣ್ಣೆ ಕಾಳುಗಳಿಂದ ಹಿಡಿದು ಮೀಟ್ ಪ್ರೊಸೆಸಿಂಗ್ವರೆಗೂ ನಮ್ಮಲ್ಲಿ ಎಲ್ಲ ಥರದ ಸಾಧನಗಳಿವೆ. ಓಕೆ. ಅಂದರೆ ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟಂತೆ ಬೇಕಾದಂತಹ ಯಂತ್ರೋಪಕರಣಗಳು ತಮ್ಮಲ್ಲಿ ಲಭ್ಯ ಇದ್ದಾವೆ. ಹೌದು ಸರ್. ಹೇಳಿ ಸರ್, ಈ ಆಹಾರ ಸಂಸ್ಕರಣೆ ಅಂದ್ರೇನು, ಅದರ ಒಂದು ಪ್ರಾಮುಖ್ಯತೆ ಏನು? ಸರ್, ಆಹಾರ ಸಂಸ್ಕರಣೆ ಅಂದರೆ ನಾವು ಯಾವುದೇ ಈ ಧಾನ್ಯಗಳಾಗಲಿ, ಮಾಂಸ, ತರಕಾರಿ, ಹಣ್ಣು, ಹಾಲು ಮುಂತಾದ ಕೃಷಿ ಉತ್ಪನ್ನಗಳು ಏನಿದ್ದಾವೆ ಅವುಗಳನ್ನು ಆಹಾರ ಪದಾರ್ಥಗಳು ಅಥವಾ ಸಂಸ್ಕರಿಸಿದ ಆಹಾರ ಉತ್ಪನ್ನಗಳಾಗಿ ಏನು ಪರಿವರ್ತಿಸ್ತೀವಿ, ಅದಕ್ಕೆ ನಮಗೆ ಬೇಕಾಗಿರೋದು ಉಪಕರಣಗಳು, ಎನರ್ಜಿ ಅಂದರೆ ಶಕ್ತಿ ಮತ್ತು ಸಾಧನಗಳು ಒಳಗೊಂಡಿರುವ ಟೈಪ್ಸ್ ಆಫ್ ಟೆಕ್ನಾಲಜಿ ಏನೇನು ಬೇಕು ಅವುಗಳನ್ನೆಲ್ಲ ಉಪಯೋಗಿಸಿ ನಾವು ಬಳಸುವುದನ್ನು ಆಹಾರ ಸಂಸ್ಕರಣೆ ಎಂದು ನಾವು ವ್ಯಾಖ್ಯಾನಿಸಬಹುದು. ಆಹಾರವನ್ನು ಏಕೆ ಸಂಸ್ಕರಿಸಬೇಕು ಅಂದರೆ ಸರ್, ನಮ್ಮ ದೇಶದಲ್ಲಿ ಆಹಾರ ಉತ್ಪಾದನೆ, ಸಂಸ್ಕರಣೆ ಮತ್ತು ಪೂರೈಕೆಯಲ್ಲಿ ಭಾರತವು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿ. ಅದರಲ್ಲಿ 70% ಮಾರಾಟ ಅಥವಾ ಉತ್ಪಾದನೆಗೊಂಡ್ರೆ ರಫ್ತಿನಲ್ಲಿ ನಾವು 5ನೇ ಸ್ಥಾನದಲ್ಲಿದ್ದೇವೆ. ಭಾರತವು ತನ್ನ ಒಟ್ಟಾರೆ ಉತ್ಪಾದನೆಯ 13% ಮತ್ತು ಕೈಗಾರಿಕಾ ಹೂಡಿಕೆ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ 6% ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ರಫ್ತು ಮಾಡ್ತಾ ಇದ್ದೀವಿ. ಈಗ ಭಾರತೀಯ ಆಹಾರ ಉದ್ಯಮ ಸರ್ ಈಗಿನ ಮೌಲ್ಯದ ಪ್ರಕಾರ 200 ಶತಕೋಟಿ ಡಾಲರ್ಗಳು, US ಡಾಲರ್ಗಳಾಗಿದೆ. 2025ರಿಂದ 28ರವರೆಗೆ ನಾವು 6.6%, ಶೇಕಡ 6.6% ವೇಗದಲ್ಲಿ ಬೆಳೀತಾ ಇದ್ದೀವಿ. ಇದು ಆಹಾರ ಸಂಸ್ಕರಣೆಯಲ್ಲಿ ರಿಟೇಲ್ ಏನು ಹೇಳ್ತೀವಿ ನಾವು, ಚಿಲ್ಲರೆ ಬೇಡಿಕೆ ವ್ಯಾಪಾರ ಮತ್ತು ಜನರ ಒಂದು ಆರೋಗ್ಯ ಪ್ರಜ್ಞೆಯ ಕಾರಣ ಏರಿಕೆ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ದೇಶದಲ್ಲಿ ಸರ್ ಏನಾಗಿದೆ, ಹಾಲು, ತುಪ್ಪ, ಬೇಳೆಕಾಳು, ಶುಂಠಿ, ಬಾಳೆಹಣ್ಣು, ಇನ್ನಿತರ ತರಕಾರಿಗಳು ಅಂದರೆ ಪಪಾಯ, ಮಾವಿನ ಉತ್ಪಾದನೆ ನಾವು ದೇಶದಲ್ಲಿ 1ನೇ ಸ್ಥಾನದಲ್ಲಿದ್ದೀವಿ. ಹಾಗೂ ಅಕ್ಕಿ, ಗೋಧಿ ಮತ್ತು ಇತರ ಹಲವಾರು ತರಕಾರಿ ಮತ್ತು ಹಣ್ಣುಗಳ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಆದರೆ ನಮ್ಮಲ್ಲಿ ಉತ್ಪಾದನೆ 2% ಮಾತ್ರ ನಾವು ಪ್ರೊಸೆಸಿಂಗ್ ಮಾಡ್ತಾ ಇದ್ದೀವಿ, ಅಂದರೆ ಸಂಸ್ಕರಣೆ ಮಾಡ್ತಾ ಇದ್ದೀವಿ. ಮತ್ತು ಪ್ರಪಂಚದ ಎಲ್ಲಿ ಉತ್ಪಾದಿಸುವ ಮಸಾಲೆಗಳಲ್ಲಿ ನಾವು 25ರಿಂದ 30% ಸಂಸ್ಕರಣೆ ಮಾಡಿ ರಫ್ತು ಮಾಡ್ತಾ ಇದ್ದೀವಿ. ಅದಲ್ಲದೆ ಭಾರತದಲ್ಲಿ ನಾವು ಈಗ 22 ಮಿಲಿಯನ್ ಟನ್ ಎಣ್ಣೆ ಬೀಜಗಳನ್ನು ಬೆಳೀತಾ ಇದ್ದೀವಿ. ಅದರಲ್ಲಿ ಹಲವಾರು ವಿಧಗಳೇ ಎಲ್ಲ ಥರದ ಎಣ್ಣೆ ಬೀಜಗಳಾಗಲಿ ಮತ್ತು ಪ್ರಮುಖ ತೋಟ ಉತ್ಪನ್ನಗಳಾದ ಚಹಾ, ಕಾಫಿ, ಕೋಕೋ ಮತ್ತು ಗೋಡಂಬಿ ಇವುಗಳನ್ನು ನಾವು ಬೆಳೀತಾ ಇದ್ದೀವಿ. ಮತ್ತು ವಿಶ್ವದ 50% ಎಮ್ಮೆಗಳು ಮತ್ತು 20% ಜಾನುವಾರುಗಳು ವಿಶ್ವದಲ್ಲೇ ಅತಿ ದೊಡ್ಡದಾಗಿದೆ. ಆದರೆ ಒಟ್ಟು ಮಾಂಸ ಉತ್ಪಾದನೆ ಕೇವಲ 1% ಮಾತ್ರ ನಾವು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಉತ್ಪನ್ನಗಳನ್ನಾಗಿ, ಅಂದರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಸಂಸ್ಕರಣೆ ಮಾಡ್ತಾ ಇದ್ದೀವಿ. ಇವೆಲ್ಲಗಳ ಕಾರಣದಿಂದ
ನಾವು ಆಹಾರವನ್ನು ಸಂಸ್ಕರಿಸಬೇಕು ಅಂತ ಈಗಿನ ಸಂಶೋಧನೆ ಹೇಳ್ತಾ ಇದೆ. ಸಂಶೋಧನೆ ಹೇಳ್ತಾ ಇದೆ. ಆಹಾರ ಸಂಸ್ಕರಣೆ ನಾವು ಏನಕ್ಕೆ ಮಾಡಬೇಕು ಅಂತಂದರೆ ಸರ್, ಆಹಾರ ಸಂಸ್ಕರಣೆ ವ್ಯರ್ಥವನ್ನು ಕಡಿಮೆ ಮಾಡಲು. ವ್ಯರ್ಥ ಅಂದರೆ ನಮ್ದು ಏನೇನು ವೇಸ್ಟೇಜ್ ಬರುತ್ತಲ್ಲ ಸರ್, ತ್ಯಾಜ್ಯವನ್ನು ಕಡಿಮೆ ಮಾಡು, ಮೌಲ್ಯವರ್ಧನೆಯನ್ನು ಹೆಚ್ಚಿಸುತ್ತದೆ, ಅಂದರೆ ವ್ಯಾಲ್ಯೂ ಅಡೆಡ್ ಪ್ರಾಡಕ್ಟ್ಸ್ ವೀಕೆಂಡ್. ಆಮೇಲೆ ಬೆಳೆ ವೈವಿಧ್ಯಕರಣವನ್ನು ಉತ್ತೇಜಿಸುತ್ತದೆ, ರೈತರಿಗೆ ಉತ್ತಮ ಲಾಭವನ್ನು ಖಾತ್ರಿ ಮಾಡಲು, ಮತ್ತು ಇದರಿಂದ ಆಹಾರ ಸಂಸ್ಕರಣೆಯಿಂದ ಜನರಿಗೆ ಉದ್ಯೋಗ ಅವಕಾಶಗಳು ಜಾಸ್ತಿ, ಮತ್ತು ರಫ್ತು ಆದಾಯ ನಮ್ಮ ದೇಶದ ಎಕ್ಸ್ಪೋರ್ಟ್ ಇದನ್ನೇನಿದೆ ಸರ್ ಅದು ಜಾಸ್ತಿ. ಆಹಾರ ಸಂಸ್ಕರಣೆ ನಮ್ಮ ಪಾತ್ರಗಳೇನು, ಆಹಾರ ಸಂಸ್ಕರಣೆ ಯಾಕೆ ಮಾಡಬೇಕು? ಈಗ ಆಹಾರವನ್ನು ಸುರಕ್ಷಿತಗಳು, ಉದಾಹರಣೆ ಹಾಲನ್ನು ಹಾನಿಕಾರಕ ಬ್ಯಾಕ್ಟೀರಿಯಾ ತೆಗೆದುಹಾಕಲು ಪಾಶ್ಚರೀಕರಣವನ್ನು ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಉದಾಹರಣೆ ಅಂದರೆ ಎಣ್ಣೆಯನ್ನು ಬೀಜಗಳಿಂದ ತಯಾರಿಸಲು ನಾವು ಕೆಲವೊಂದು ಯಂತ್ರೋಪಕರಣವನ್ನು ಬಳಸ್ತಾ ಇದ್ದೀವಿ. ಆಹಾರಗಳನ್ನು ಜಾಸ್ತಿ ಕಾಲ ಸಂರಕ್ಷಿಸಿಡಲು ಅಥವಾ ಅವುಗಳನ್ನು ಹೆಚ್ಚು ಕಾಲಲು ಉಳಿಯಲು ಸಂರಕ್ಷಿಸಲು ಟಿನ್ ಮುಖಾಂತರ ಅಥವಾ ಕೆಲವು ಫ್ರೋಝನ್ ಫುಡ್ಸ್ ಅಂತೀವಿ, ಹೆಪ್ಪುಗಟ್ಟಿದ ಆಹಾರಗಳು ದೀರ್ಘಕಾಲ ಬಾಳಿಕೆ ಬರಲು ಇವುಗಳಿಗೆಲ್ಲ ಇಡಲು ನಮಗೆ ಯಂತ್ರೋಪಕರಣಗಳು ಅವಶ್ಯಕ. ಆದ್ದರಿಂದ ನಾವು ಏನು ಹೇಳ್ತೀವಿ, ಆಹಾರ ಸಂಸ್ಕರಣೆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಅಂದ್ಕೊಳ್ತೀವಿ. ಆಹಾರ ಸಂಸ್ಕರಣೆ ಮುಖ್ಯವಾದ ಪ್ರಮುಖ ಕಾರಣ ಅಂದರೆ ಒಂದು ಶೆಲ್ಫ್ ಲೈಫನ್ನು ಹೆಚ್ಚಿಸುವುದು. ಶೆಲ್ಫ್ ಲೈಫ್ ಅಂದರೆ ಜೀವಿತಾವಧಿಯನ್ನು ಹೆಚ್ಚಿಸುವುದು. ಆ ಮೂಲಕದ ಆಹಾರ ಸುರಕ್ಷತೆಯನ್ನು ಖಚಿತಪಡಿಸೋದು. ಇದರಲ್ಲಿ ವಿವಿಧ ಪ್ರಕ್ರಿಯೆಗಳಿದೆ ಸರ್. ಉದಾಹರಣೆಗೆ ಬಿಸಿ ಮಾಡುವುದು, ಹುರಿಯುವುದು, ಒಣಗಿಸುವುದು, ಡಬ್ಬಿಯಲ್ಲಿಡುವುದು ಅಥವಾ ಫ್ರೋಝನ್ ಫುಡ್ಸ್ ಘನೀಕರಿಸುವುದು ಇತ್ಯಾದಿಗಳು. ಇವು ಆಹಾರವನ್ನು ಹಾಳಾಗುವುದು ಅಥವಾ ಆಹಾರದಿಂದ ಹರಡುವ ರೋಗಗಳಿಗೆ ಕಾರಣವಾದ ಸೂಕ್ಷ್ಮಾಣು ಜೀವಿಗಳನ್ನು ನಿಷ್ಕ್ರಿಯಗೊಳಿಸುತ್ತದೆ ಮತ್ತು ಅವುಗಳ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ. ಇವೆಲ್ಲ ಕಾರಣದಿಂದ ಆಹಾರ ಸಂಸ್ಕರಣೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಕೊತೀವಿ ಸರ್. ಮತ್ತೊಂದು ಪ್ರಮುಖ ಕಾರಣ ಅಂದರೆ ಉತ್ಪನ್ನದ ಗುಣಮಟ್ಟ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದು. ಉದಾಹರಣೆಗೆ ಯಾವುದೇ ಒಂದು ಜ್ಯೂಸ್ ಅಥವಾ ರಸವನ್ನು, ಯಾವುದೇ ಹಣ್ಣಿನ ಜ್ಯೂಸನ್ನು ತೆಗೆದು ನೀವು ಇಟ್ಟರೆ ಅದು ಬೇಗ ಹಾಳಾಗುತ್ತೆ ಬಿಕಾಸ್ ಆಫ್ ಅದರಲ್ಲಿರುವ ಕಿಣ್ಣುಗಳ ಸಹಾಯದಿಂದ. ಅದನ್ನೇ ನಾವು ಪಾಶ್ಚರೀಕರಿಸಿದ್ರೆ ಆ ಕಿಣ್ಣುಗಳು ನಿಷ್ಕ್ರಿಯಗೊಳಿಸಿ ಜ್ಯೂಸ್ ಹಾಳಾಗೋದನ್ನು ಅಥವಾ ನಿಧಾನಗೊಳಿಸಬಹುದು ಅದನ್ನು. ಸೊ ಅದನ್ನೇ ನಾವು ಏನು ಮಾಡ್ಬೋದು, ನೀವು ಏನು ಬೇಕು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅಥವಾ ಬೇರೆ ಯಾವುದಾದ್ರು ಒಂದು ಋತುಗಳೆಲ್ಲ, ಈಗ ಉದಾಹರಣೆಗೆ ಮಾವಿನ ಋತುವಿನಲ್ಲಿ ನಾವು ಮಾವಿನ ಹಣ್ಣು ಜ್ಯೂಸನ್ನು ಸೇವಿಸ್ಬೋದು. ಕೆಲವೊಂದು ದೇಶಗಳಲ್ಲಿ ಮಾವಿನ ಹಣ್ಣು ಇರೋದೇ ಇಲ್ಲ. ಆ ಟೈಮಲ್ಲಿ ನಾವು ಆ ಜ್ಯೂಸನ್ನು ಎಕ್ಸ್ಪೋರ್ಟ್ ಮಾಡೋದು. ಈ ಥರ ನಾವು ಫುಡ್ ಪ್ರೊಸೆಸ್ ಮಾಡಿ ಅದು ನಾವು ಇವಾಪ್ರೇಷನ್ ಅಂತೀವಿ. ಇವಾಪ್ರೇಷನ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಅದನ್ನು ನಾವೇನು ಮಾಡೋದು, ಜ್ಯೂಸನ್ನು ಹೆಚ್ಚು ಕಾಲ ಕೆಡದೇ ಇರೋ ಥರ ಮಾಡಿ ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡಿ ರೈತರು ತಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಬೋದು ಅಂತ ಹೇಳ್ಕೊತೀವಿ. ಆಹಾರ ಸಂಸ್ಕರಣೆ ಮುಖ್ಯವಾಗಿ 4 ವಿಧವನ್ನು ಹೇಳ್ತೀವಿ ಸರ್. ಮೆಕ್ಯಾನಿಕಲ್ ಫುಡ್ ಪ್ರೊಸೆಸಿಂಗ್ ಅಂದರೆ ಯಾಂತ್ರಿಕ ಆಹಾರ ಸಂಸ್ಕರಣೆ, ಇನ್ನೊಂದು ಥರ್ಮಲ್ ಫುಡ್ ಪ್ರೊಸೆಸಿಂಗ್, ಉದಾಹರಣೆ ಉಷ್ಣ ಆಹಾರ ಸಂಸ್ಕರಣೆ, 3ನೇದು ಕೆಮಿಕಲ್ ಪ್ರೊಸೆಸಿಂಗ್ ಮತ್ತು 4ನೇದು ಜೈವಿಕ ಸಂಸ್ಕರಣೆ. ಯಾಂತ್ರಿಕ ಆಹಾರ ಸಂಸ್ಕರಣೆ ಅಂದರೆ ನೀವೆಲ್ಲ ತಿಳಿದಿರೋ ಪ್ರಕಾರ ಯಾವುದೇ ನಾವು ಹಿಟ್ಟನ್ನು ತೊಗೊಂಡು ಜೋಳ, ಅಕ್ಕಿ, ಗೋಧಿ ಯಾವುದನ್ನು ಹಿಟ್ಟು ಮಾಡಿ ಮಿಲ್ ಮಾಡೋದು, ಶುಚಿ ಮಾಡೋದು, ಅಥವಾ ಅದನ್ನು ಕಲ್ಲನ್ನು ಸಪ್ರೇಟ್ ಮಾಡೋದಿರ್ಬೋದು, ಪುಡಿ ಮಾಡೋದಿರ್ಬೋದು, ಅಥವಾ ದೋಸೆ ಮಾಡಿ ಹಿಟ್ಟು ರುಬ್ಬೋದಿರ್ಬೋದು. ಇವೆಲ್ಲ ಯಾಂತ್ರಿಕ ಆಹಾರ ಸಂಸ್ಕರಣೆ ಘಟಕದಲ್ಲಿ ಬರುವಂಥವು. ಇನ್ನೊಂದು ಉದಾಹರಣೆ ಅಂದರೆ ನೀವು ಯಾವುದೇ ಹಣ್ಣು ಮತ್ತು ತರಕಾರಿಗಳನ್ನು ತೊಗೊಂಡ್ರೆ ಅದನ್ನು ತೊಳೆಯಲು, ಅದನ್ನು ಪ್ಯೂರಿ ಮಾಡಲು, ಬ್ಲೆಂಡ್ ಮಾಡಲು, ಸ್ಮೂದಿ ಮಾಡಲು ಅಥವಾ ಅದನ್ನು ಸಾಸ್ಗಳ ರಚಿಸಲು ಮುಂತಾದ ಉಪಯೋಗಿಸ್ಕೋಬೋದು. ಯಾಂತ್ರಿಕ ಆಹಾರ ಸಂಸ್ಕರಣೆ ಅಥವಾ ಮೆಕ್ಯಾನಿಕಲ್ ಪ್ರೊಸೆಸಿಂಗಿಂದ ಅದರ ದಕ್ಷತೆ ಮತ್ತು ಸ್ಥಿರತೆಯಿಂದ ಆಹಾರ ಉದ್ಯಮದಲ್ಲಿ ವ್ಯಾಪಕವಾಗಿ ಬಳಸ್ತೀವಿ ಅದನ್ನು. ಇದು ದೊಡ್ಡ ಪ್ರಮಾಣದಲ್ಲಿ, ಅಂದರೆ ನಾವು ಇದನ್ನು ಅಪ್ಸ್ಕೇಲ್ ಈಸಿಯಾಗಿ ಮಾಡಬಹುದು. ಟನ್ ಗಂಟಲೆ ನೀವೇನಾದ್ರು ಪ್ರೊಸೆಸ್ ಮಾಡ್ಬೇಕಾದ್ರೆ ಮೆಕ್ಯಾನಿಕಲ್ ಫುಡ್ ಪ್ರೊಸೆಸಿಂಗಿಂದ ಇಟ್ ಪಾಸಿಬಲ್ ಅಂತ ನಾವು ಹೇಳ್ಕೋಬೋದು. 2ನೇದಾಗಿ ಥರ್ಮಲ್ ಪ್ರೊಸೆಸಿಂಗ್ ಅಥವಾ ಉಷ್ಣ ಆಹಾರ ಸಂಸ್ಕರಣೆ. ಉಷ್ಣ ಆಹಾರ ಸಂಸ್ಕರಣೆ ಆಹಾರವನ್ನು ಬೇಯಿಸಲು ಅಥವಾ ಪಾಶ್ಚರೀಕರಣ ಮಾಡಲು ಉಪಯೋಗಿಸ್ತೀವಿ ಇದನ್ನು. ಇದು ಕುದಿಸುವುದು, ಬೇಯಿಸುವುದು, ಹುರಿಯುವುದು ಅಥವಾ ಆವಿಯಲ್ಲಿ ಬೇಯಿಸುವ ಮುಂತಾದ ತಂತ್ರಗಳನ್ನು ಒಳಗೊಂಡಿರಬಹುದು. ಇದು ಕೆಲವೊಂದು ಸಮಯದಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳನ್ನು ಅದನ್ನು ನಿಷ್ಕ್ರಿಯಗೊಳಿಸಲು ಮೇಜರ್ ಆಗಿ ನಾವು ಥರ್ಮಲ್ ಪ್ರೊಸೆಸಿಂಗನ್ನು ಬಳಸ್ತೀವಿ. ಇನ್ನೊಂದು ಥರ್ಮಲ್ ಪ್ರೊಸೆಸಿಂಗ್ ಉದಾಹರಣೆ ಅಂದರೆ ಕ್ಯಾನಿಂಗ್ ಮಾಡೋದು. ಯಾವುದೇ ಒಂದು ಫುಡ್ ಪ್ರಾಡಕ್ಟು ಅಥವಾ ಆಹಾರ ಹಾಳಾಗದೇ ಇರೋದಕ್ಕೆ ಅದನ್ನು ಕ್ಯಾನಿಂಗಲ್ಲಿ ನಾವೇನು ಮಾಡ್ತೀವಿ, ಸ್ಟೀಮ್ ಕೊಟ್ಬಿಟ್ಟು ಅದನ್ನು ಕ್ಯಾನಿಂಗ್ ಮಾಡಿ ಬಹಳ ದಿನಗಳ ಕಾಲ ಅದು ಕೆಡದಂತೆ ಇಡಲು ಉಪಯೋಗಿಸ್ತೀವಿ. ಸೊ ಅದು ಇದಕ್ಕೊಂದು ಒಳ್ಳೆಯ ಉದಾಹರಣೆ ಅನ್ಬೋದು. ಉಷ್ಣಾಹಾರ ಸಂಸ್ಕರಣೆ ಅಥವಾ ಥರ್ಮಲ್ ಪ್ರೊಸೆಸಿಂಗಿಂದ ಏನಾಗುತ್ತೆ, ಪೌಷ್ಟಿಕಾಂಶ ವಿಷಯದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ. ಇದರಿಂದ ಕೆಲವೊಂದು ಪೋಷಕಾಂಶಗಳು ಕಳೆದು ಹೋಗುವುದು. ಉದಾಹರಣೆಗೆ ಶಾಖಕ್ಕೆ ಸೂಕ್ಷ್ಮವಾಗಿರೋ ಜೀವಸತ್ವಗಳು, ಇದರ ವೈಟಮಿನ್ ಸಿ ಮುಂತಾದವುಗಳು, ಅಸ್ಕಾರ್ಬಿಕ್ ಆ್ಯಸಿಡ್, ಇದು ಹಾಳಾಗಬಹುದು. ಸೊ ಅದು ಹಾಳಾಗದೆ ಅಂತ ತಡೆಯಲು ನಾವೇನು ಮಾಡ್ತೀವಿ ಅಂದರೆ ಅದರ
ಯಂತ್ರೋಪಕರಣಗಳಲ್ಲಿ ನಾವು ವ್ಯಾಕ್ಯೂಮನ್ನು ಇಂಡ್ಯೂಸ್ ಮಾಡಿ, ಅಂದರೆ ನಿರ್ವಾತ ಮಾಡಿ ಗಾಳಿಯನ್ನು ತೆಗೆದು ಅದರ ಬಾಯ್ಲಿಂಗ್ ಪಾಯಿಂಟನ್ನು ಕಡಿಮೆ ಮಾಡಿ, ಯಾವುದೇ ಒಂದು ಅದರಲ್ಲಿ ವೈಟಮಿನ್ ಸಿ ಹಾಳಾಗದಂತೆ, ಉದಾಹರಣೆಗೆ ಈಗ ಆರೆಂಜ್ ಜ್ಯೂಸ್ ತೊಗೊಂಡ್ರೆ ಅದು ಹಾಳಾಗದಂತೆ ಇಡಲು ನಾವು ಅದನ್ನು ವ್ಯಾಕ್ಯೂಮ್ ಆಪರೇಷನ್ ಮಾಡಿ ವೈಟಮಿನ್ ಸಿನ ರಿಟೈನ್ ಮಾಡಿ ನಾವು ಬಳಸ್ಬೋದು. ಇನ್ನೊಂದು ಉದಾಹರಣೆ ಅಂದರೆ ಟೊಮೆಟೊಗಳನ್ನು ಬೇಯಿಸುವಾಗ ಅದರಲ್ಲಿ ಲೈಕೋಪಿನ್ ಅನ್ನೊಂದು ಇರುತ್ತೆ. ಅದು ಹೀಟ್ ಟ್ರೀಟ್ಮೆಂಟು ನಾವು ಏನಾದ್ರು ಕೊಟ್ಟಾಗ ಅದರ ಜೈವಿಕ ಲಭ್ಯತೆಯು ಜಾಸ್ತಿ ಮಾಡುತ್ತದೆ. ಆಹಾರ ಸಂಸ್ಕರಣೆ ಮೂರನೇ ಪ್ರಕಾರ ಅಂದರೆ ರಾಸಾಯನಿಕ ಆಹಾರ ಸಂಸ್ಕರಣೆ ಅಥವಾ ಕೆಮಿಕಲ್ ಪ್ರೊಸೆಸಿಂಗ್ ಅಂತೀವಿ. ಕೆಮಿಕಲ್ ಪ್ರೊಸೆಸಿಂಗ್ ನಾವು ಅದರ ನೋಟ, ಅದರ ಶೆಲ್ಫ್ ಲೈಫ್ ಉದಾಹರಣೆಗಳನ್ನು ಮತ್ತು ಕೆಲವೊಂದು ಎಡಿಟಿವ್ಸ್ಗಳನ್ನು ಉಪಯೋಗಿಸಿ ಅದನ್ನು ಆಹಾರ ಸಂಸ್ಕರಣೆಯಲ್ಲಿ ಬಳಸ್ತೀವಿ. ಇದು ಆಹಾರ ಸಂಸ್ಕರಣೆಯಲ್ಲಿ ಆಹಾರದ ಬಣ್ಣವನ್ನು ಸೇರಿಸೋದ್ರಿಂದ ಹಿಡಿದು ಇದನ್ನು ಸಿಹಿ ತಿಂಡಿ ಮಾಡಲು, ಪಾನೀಯಗಳನ್ನು ಮಾಡಲು ಮತ್ತು ಕೃತಕ ಬಣ್ಣಗಳನ್ನು ಸೇರಿಸೋದನ್ನು ಒಳಗೊಂಡಿರುತ್ತದೆ. ಒಂದು ಉದಾಹರಣೆ ಅಂದರೆ ಇದರಲ್ಲಿ ಸೋಡಿಯಂ ಬೆಂಜೋಯಿಟ್ ಅಥವಾ ಸಿಟ್ರಿಕ್ ಆಮ್ಲಗಳನ್ನು ಬಳಸಿ ಬ್ಯಾಕ್ಟೀರಿಯಾ ಅಥವಾ ಅದರ ಬೆಳವಣಿಗೆಯನ್ನು ತಡೆಯಲು ಮತ್ತು ಅದರ ಶೆಲ್ಫ್ ಲೈಫನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಈ ಸರಪಳಿ ಮಿತವಾಗಿ ಬಳಸೋದು ಮತ್ತು ನಿಯಂತ್ರಿತ ಮಾರ್ಗಸೂಚಿ ಅನುಸರಿಸೋದು ಅತ್ಯಗತ್ಯ. ಆಹಾರ ಸಂರಕ್ಷಣೆಯಲ್ಲಿ ನಾವು ಇವೆಲ್ಲವನ್ನು ಬಳಸುವಾಗ ಮಿತವಾಗಿ ಬಳಸೋದು ಮತ್ತು ನಿಯಂತ್ರಿತ ಮಾರ್ಗಸೂಚಿಗಳನ್ನು ಅನುಸರಿಸೋದು ಅತ್ಯಗತ್ಯ. ಆಹಾರ ಉದ್ಯಮವು ರಾಸಾಯನಿಕ ಸೇರ್ಪಡೆಗಳಿಗೆ ಹೊಸ ಸಂರಕ್ಷಿತ ಪರ್ಯಾಯಗಳನ್ನು ಸಂಶೋಧಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು ಮುಂದುವರಿಸಿದೆ. ನಾಲ್ಕನೇದಾಗಿ ಜೈವಿಕ ಆಹಾರ ಸಂಸ್ಕರಣೆ. ಜೈವಿಕ ಅಂದರೆ ಬಯೋಲಾಜಿಕಲ್ ಆಗಿ ನಾವು ಏನು ಉಪಯೋಗಿಸ್ತೀವಿ ಅದನ್ನು ಜೈವಿಕ ಆಹಾರ ಸಂಸ್ಕರಣೆ ಅಂತ ಹೇಳ್ತೀವಿ. ಇದು ಸೂಕ್ಷ್ಮ ಜೀವಿಗಳನ್ನು ಅಥವಾ ಕಿಣ್ವಗಳನ್ನು ಉಪಯೋಗಿಸಿ ನಾವು ಆಹಾರ ಸಂಸ್ಕರಣೆಯನ್ನು ಮಾಡ್ತೀವಿ. ಉದಾಹರಣೆಗೆ ಚೀಸ್ ಉತ್ಪಾದನೆ, ಬ್ರೆಡ್ ಉತ್ಪಾದನೆ, ಇವುಗಳ ಉತ್ಪಾದನೆಯಲ್ಲಿ ಇದನ್ನು ಈಸ್ಟ್ ಉಪಯೋಗಿಸಿ ಜೈವಿಕ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮೂಲಕ ಆಹಾರ ಸಂರಕ್ಷಣೆಯನ್ನು ಮಾಡಬಹುದು. ಇದು ಏನು ಮಾಡುತ್ತೆ ಅಂದರೆ ಇದರಿಂದ ಕೆಲವು ಆಹಾರ ಹುದುಗುವಿಕೆ ಮತ್ತು ಜೀರ್ಣ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ಬಯೋಅವೈಲಬಿಲಿಟಿ ಏನಂತೆ ಪೋಷಕಾಂಶಗಳ ಜೈವಿಕ ಲಭ್ಯತೆಯನ್ನು ಸುಧಾರಿಸುತ್ತದೆ. ಇದು ಮತ್ತು ವಿಶಿಷ್ಟವಾದ ವಾಸನೆ ಮತ್ತು ಪರಿಮಳವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಗ್ರಾಹಕರಿಗೆ ಹೆಚ್ಚು ಆಕರ್ಷಕವಾಗಿ ಅದು ಅದರ ಪರಿಮಳವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಇದು ಜೈವಿಕ ಸಂಸ್ಕರಣೆ ಹಾಳಾಗೋಕ್ಕೆ ಉಂಟು ಮಾಡೋ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಮೂಲಕ ಕೆಲವು ಆಹಾರಗಳ ಶೆಲ್ಫ್ ಲೈಫನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಆಹಾರ ಸಂಸ್ಕರಣೆ ಯಂತ್ರದ ಉಪಯೋಗಗಳೇನೆಂದರೆ, ನಾವು ಯಾವುದೇ ಆಹಾರವನ್ನು ಬೆಳೆದಾಗ ಅದನ್ನು ಬೇಗ ಸಂಸ್ಕರಿಸಲು ಅದನ್ನು ಒಂದು ಲಾರ್ಜ್ ಸ್ಕೇಲಲ್ಲಿ ಏನು ಹೇಳ್ತೀವಿ ನಾವು ಅದರ ಅಪ್ಸ್ಕೇಲ್ ಮಾಡೋದು, ಅಥವಾ ಅದನ್ನು ನೀವು ಏನಾದರೂ ಬೆಳೆದಿದ್ದಾಗ ಟನ್ ಗಂಟಲಿದ್ದಾಗ ಅದನ್ನು ಅಪ್ಸ್ಕೇಲ್ ಮಾಡಿ ಬೇಗ ಅದನ್ನು ಪ್ರೊಸೆಸ್ ಮಾಡಲು ಹೆಲ್ಪ್ ಮಾಡುತ್ತೆ. ಉದಾಹರಣೆಗೆ ಈಗ ಗೋಧಿ ಹಿಟ್ಟಿದೆ, ಟನ್ ಗಂಟಲೆ ನಾವು ಗೋಧಿನ ನಾವು ಪ್ರೊಸೆಸ್ ಮಾಡಿ ರವೆ ಅಥವಾ ಹಿಟ್ಟನ್ನಾಗಿ ಪರಿವರ್ತಿಸಬಹುದು. ಇದು ಒಂದು ಉದಾಹರಣೆ. ಅದೇ ಪ್ರಕಾರ ನಾವು ಈಗ ಬೇರೆ ಇಂಡಸ್ಟ್ರಿಗಳಲ್ಲಿ ನೋಡಿದ್ರೆ ಬಿಸ್ಕೆಟ್ ಫ್ಯಾಕ್ಟ್ರಿಗಳಿಂದ ಹಿಡಿದು ಬೇರೆ ಯಾವುದಾದ್ರೂ ಒಂದು ಇಂಡಸ್ಟ್ರಿಯಲ್ಲೂ ಸಹ ನಾವು ಮಷಿನರೀಸನ್ನು ಯಂತ್ರಗಳನ್ನು ನೋಡ್ತೀವಿ. ಅದನ್ನು ಯಾಂತ್ರಿಕ ಆಹಾರ ಸಂಸ್ಕರಣೆ ಅದರ ಮೇಜರ್ ಉಪಯೋಗಗಳಂದರೆ ಅದರ ದಕ್ಷತೆ ಮತ್ತು ಸ್ಥಿರತೆ ಆಹಾರ ಉದ್ಯಮದಲ್ಲಿ ವ್ಯಾಪಕವಾಗಿ ಬಳಸ್ತೀವಿ. ಮತ್ತು ಇದು ಆಗಲೇ ಹೇಳಿದಂತೆ ಆಹಾರಗಳ ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಸ್ಕೇಲ್ ಅಪ್ ಇದನ್ನು ಈಸಿಯಾಗಿ ನಾವು ಅನುಕೂಲಕರವಾಗಿ ಬಳಸ್ಕೋಬೋದು. ಮತ್ತು ನಾವು ಬೇರೆ ಬೇರೆ ಥರದ ಗುಣಮಟ್ಟದ ವಿಶೇಷಗಳ ಆಹಾರಗಳನ್ನು ಇದರಿಂದ ತಯಾರಿಸ್ಕೋಬೋದು. ಮತ್ತು ಯಾಂತ್ರಿಕ ಸಂಸ್ಕರಣೆ ಕೆಲವು ಆಹಾರ ಪೋಷಕಾಂಶಗಳ ಜೀರ್ಣ ಸಾಧ್ಯತೆ ಮತ್ತು ಹೀರುಳಿಕೆ ಡೈಜೆಸ್ಟಿಬಿಲಿಟಿ ಮತ್ತು ಬಯೋಅವೈಲಬಿಲಿಟಿ ಏನಂತೀವಿ ಅದನ್ನು ನಾವು ಇದರಿಂದ ಹೆಚ್ಚಿಸಬಹುದು. ಮತ್ತು ಇದು ದೇಹಕ್ಕೆ ಹೆಚ್ಚು ಸುಲಭವಾಗಿ ಆಹಾರ ಲಭ್ಯವಾಗುವಂತೆ ಮಾಡುತ್ತದೆ. ಇದರ ನಿಟ್ಟಿನಲ್ಲಿ ನಾವು CFTR ಕೆಲವೊಂದು ಮಷಿನರೀಸನ್ನು ಸುಮಾರು ವರ್ಷಗಳಿಂದ ಡೆವಲಪ್ಮೆಂಟ್ ಮಾಡಿದ್ದೀವಿ. ಉದಾಹರಣೆಗೆ ಹೇಳೋದಾದರೆ ವರ್ಸಟೈಲ್ ದಾಲ್ ಮಿಲ್. ಈಗ ಕಾಳುಗಳನ್ನ ಏನು ಬೆಳೀತಾರೆ ರೈತರು ಅದನ್ನು ಬೇಳೆ ಮಾಡಲು, ಉದಾಹರಣೆಗೆ ನಮ್ಮ ಗುಲ್ಬರ್ಗ ಅಥವಾ ಬೇರೆ ಜಿಲ್ಲೆಗಳಲ್ಲಿ ಅವರು ಟನ್ ಗಂಟಲೆ ಬೇಳೆಗಳನ್ನು ಬೆಳೀತಾರೆ. ಅದನ್ನು ಏನು ಮಾಡ್ತಾರೆ, ಅವರು ದೊಡ್ಡ ದೊಡ್ಡ ಮಿಲ್ಗಳಿಗೆ ತೊಗೊಂಡು ಹೋಗ್ತಾರೆ. ಸೊ ಹೀಗಾಗಿ ಏನಾಗುತ್ತೆ, ಅಲ್ಲಿ ತೊಗೊಂಡು ಹೋಗೋದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗಲಿ ಅಥವಾ ಅವ್ರಿಗೋಸ್ಕರ ವೇಟ್ ಮಾಡಬೇಕು. ಅದನ್ನೆಲ್ಲ ನಾವು ರೈತರಿಗೆ ಚಿಕ್ಕದಾಗಿ ಒಂದು ಸ್ವಸಹಾಯ ಮಾಡಿಕೊಂಡು ಅಥವಾ ಇದನ್ನು ಮಾಡೋಕ್ಕೆ ವರ್ಸಟೈಲ್ ದಾಲ್ ಮಿಲ್ ಅಂತ ಚಿಕ್ಕದಾಗಿ ಒಂದು ದಾಲ್ ಮಿಲ್ಲನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ನೀವು ಅದರಿಂದ 25 30 kg ದಾಲನ್ನು ಸಹ ಬೇಳೆಯನ್ನಾಗಿ ಪರಿವರ್ತಿಸಬಹುದು. ಇದು ಫ್ರೀ ಆಫ್ ಟೆಕ್ನಾಲಜಿ ಇದೆ ನಮ್ಮಲ್ಲಿ. ಯಾರು ಬೇಕಾದ ರೈತರು ನಮ್ಮಲ್ಲಿ ಇದನ್ನು ಪಡೆದುಕೊಳ್ಳಬಹುದು. ಮತ್ತು ಕೆಲವೊಂದು ಗೌರ್ಮೆಂಟ್ ಸಬ್ಸಿಡಿನೂ ಈ ಯಂತ್ರೋಪಕರಣಕ್ಕೆ ಇದೆ. ಅದೇ ಥರ ನಾವು ಇನ್ನೂ ಕೆಲವೊಂದು ಉಪಕರಣಗಳನ್ನು ಅಥವಾ ಯಂತ್ರೋಪಕರಣಗಳನ್ನು ಸಿದ್ಧಪಡಿಸಿದ್ದೀವಿ. ಅದರಲ್ಲಾಗಿ ಸ್ಪೌಟೆಡ್ ಬೆಡ್ ಕಾಫಿ ರೋಸ್ಟರ್ ಅಂತ. ಸ್ಪೌಟೆಡ್ ಬೆಡ್ ಕಾಫಿ ರೋಸ್ಟರ್ ಅಂದರೆ ಕಾಫಿ ರೋಸ್ಟಿಂಗ್ ಮಷೀನ್ ಅಂತ. ಈಗ ನಾವು ಅಂಗಡಿಗಳೆಲ್ಲ ಕಾಣೋದು
ಡ್ರಮ್ ರೋಸ್ಟರ್ ಅಂತೀವಿ, ಕಾಫಿ ಏನು ಅಂಗಡಿಗಳಲ್ಲೆಲ್ಲ ಕಾಫಿ ಬೀಜ ಮಾಡ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ, ಕೆಲವೊಂದು ಕಾಫಿಗಳು ಜಾಸ್ತಿ ರೋಸ್ಟ್ ಆಗಿರುತ್ತೆ, ಕೆಲವೊಂದು ಕಡಿಮೆ ರೋಸ್ಟ್ ಆಗಿರುತ್ತೆ. ಅದನ್ನು ನಾವು ಅನ್ಹೊಮೋಜಿನೈಸ್ಡ್ ಅಥವಾ ರೋಸ್ಟಿಂಗ್ ಅಂತ ಹೇಳ್ತೀವಿ. ಅದನ್ನು ಸರಿಪಡಿಸಲು ಏನು ಮಾಡಿದ್ದೀವಿ, ನಾವು ಹೋಮೋಜಿನೈಸ್ಡ್ ರೋಸ್ಟಿಂಗ್ ಮಾಡಲು ಹಾಟ್ ಏರ್ ಉಪಯೋಗಿಸಿ, ಅಂದರೆ ಬಿಸಿ ಗಾಳಿ ಉಪಯೋಗಿಸಿ ಕಾಫಿ ರೋಸ್ಟ್ ಮಾಡಲು ಒಂದು ಯಂತ್ರವನ್ನು ಮಾಡಿದ್ವಿ. ಅದನ್ನು ನಾವು ಸ್ಪೌಟೆಡ್ ಬೆಡ್ ರೋಸ್ಟರ್ ಅಂತ ಹೇಳ್ತೀವಿ. ಆ ಸ್ಪೌಟೆಡ್ ರೋಸ್ಟರಿಂದ ನೀವು ಈವನ್ ಆಗಿ ಕಾಫಿಯನ್ನು ರೋಸ್ಟ್ ಮಾಡ್ಬೋದು. ಮತ್ತು ಇಲ್ಲಿ ಕನ್ವೆಕ್ಷನ್ ಮೆಥಡಿಂದ ಹೀಟ್ ಮಾಡ್ತೀವಿ. ಮತ್ತು ಇದನ್ನು ಬರೀ ಕಾಫಿಗಲ್ಲ, ಇದರ ಕಾಳುಗಳಾದ ನಾವು ಕಡಲೆ ಬೀಜನ ಸಹ ಇದರಲ್ಲಿ ಹುರಿಯಬಹುದು. ಇನ್ನೊಂದು ನಾವು ಅಭಿವೃದ್ಧಿಪಡಿಸುವ ವೈಬ್ರೋ ಫ್ಲೂಯಿಡೈಸ್ಡ್ ಬೆಡ್ ರೋಸ್ಟರ್ಸ್. ವೈಬ್ರೋ ಫ್ಲೂಯಿಡೈಸ್ ಬೆಡ್ ರೋಸ್ಟರ್ ಅಂದರೆ ಇದನ್ನು ನಾವು ರೋಸ್ಟಿಂಗ್ ಆಫ್ ಪಲ್ಸಸ್, ದಾಲು, ಅದನ್ನು ಬೇಳೆಕಾಳುಗಳು, ಬೀಜಗಳು ಯಾವ್ದಾದ್ರು ಅದನ್ನು ರೋಸ್ಟ್ ಮಾಡಲು ಉಪಯೋಗಿಸ್ತೀವಿ, ಹುರಿಯೋದಕ್ಕೆ ಉಪಯೋಗಿಸ್ತೀವಿ. ಸೊ ನಾರ್ಮಲ್ ರೋಸ್ಟಿಂಗಲ್ಲಿ ನೀವು ಸ್ಯಾಂಡು ಅಥವಾ ಬೇರೆ ಯಾವ್ದಾದ್ರು ರೋಸ್ಟಿಂಗನ್ನು ಉಪಯೋಗಿಸ್ತಾರೆ. ಇದರಲ್ಲಿ ಯಾವುದೇ ಥರದ ಆ ಥರದ್ದು ಯಾವುದೇ ಬರೋಲ್ಲ. ಇದರಲ್ಲಿ ಏನು ಮಾಡ್ತೀವಿ, ನಾವು ಇಂಡೈರೆಕ್ಟಾಗಿ LPG ಗ್ಯಾಸನ್ನು ಸಹಾಯದಿಂದ ರೋಸ್ಟಿಂಗ್ ಉಪಯೋಗಿಸಿ ಇದು ಗಂಟೆಗೆ ನಿಮಗೆ 120ರಿಂದ 150 kg ಯಾವುದೇ ಬೇಳೆಕಾಳುಗಳನ್ನು ಯಾವುದೇ ಇದನ್ನಾಗಿ ರೋಸ್ಟ್ ಮಾಡ್ಬೋದು. ಅಕ್ಕಿ, ಗೋಧಿ, ಜೋಳ ಏನು ಬೇಕಾದರೆ ಇದರಿಂದ ರೋಸ್ಟ್ ಮಾಡ್ಬೋದು, ಅದಕ್ಕೆ ಉಪಯೋಗಿಸ್ತೀವಿ. ಇನ್ನೂ ಕೆಲವೊಂದು ನಾವು ಮಾಡಿದ್ದೀವಿ ಅಂದರೆ ಇನ್ಫ್ರಾರೆಡ್ ಡ್ರೈಯರ್ ಅಂತ ಡೆವಲಪ್ ಮಾಡಿದ್ವಿ. ಇದು ಕ್ಯಾಶ್ಯೂ ಕರ್ನೆಲ್ ಮೇಲ್ಗಡೆ ಟೆಸ್ಟಾ ರಿಮೂವಲ್ ಅಂತ ಹೇಳ್ತೀವಿ. ಇದು ಬೇರೆ ಇಂಡಸ್ಟ್ರಿಯಲ್ಲಿ ಏನು ಮಾಡ್ತಾರೆ ಅಂದರೆ ಇದನ್ನು ಒಂದು ರೋಸ್ಟ್ರಿಂದ ಮಾಡಿ ಬಾಯ್ಲರಿಂದ ಪಾಸ್ ಮಾಡಿ ಹುರಿತಾರೆ. ಸೊ ಅದನ್ನು ಅವಾಯ್ಡ್ ಮಾಡಲು ನಾವು ಇನ್ಫ್ರಾರೆಡ್ ಲೈಟ್ಸ್ನ ಉಪಯೋಗಿಸಿ ರೋಸ್ಟಿಂಗ್ ಮಾಡ್ತಾ ಇದ್ದೀವಿ. ಸೊ ಇದೇನು ಮಾಡುತ್ತೆ, ಮೇಲ್ಗಡೆ ಕ್ಯಾಶ್ಯೂ ಮೇಲಿನ ಈವನ್ ಆಗಿ ರೋಸ್ಟ್ ಆಗಿದೆ, ಮೇಲ್ಮೈ ಮಾತ್ರ ರೋಸ್ಟ್ ಮಾಡೋದ್ರಿಂದ ನಾವು ಈಸಿಯಾಗಿ ಟೆಸ್ಟಾ ಮತ್ತು ಕರ್ನಲ್ ರಿಮೂವಲ್ಲಿ ಕ್ಯಾಶ್ಯೂ ಇಂಡಸ್ಟ್ರಿಯಲ್ಲಿ ಉಪಯೋಗಿಸ್ಬೋದು. ಇದನ್ನು ನಾವು ಬೇರೆ ಬೇರೆ ಉಪಯೋಗಕ್ಕೂ ಉಪಯೋಗಿಸ್ತೀವಿ. ಅಂದರೆ ಈ ಇನ್ಫ್ರಾರೆಡ್ ಡ್ರೈಯರ್ ಇದನ್ನು ನಾವು ಈಗ ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಯಾವುದನ್ನು ನಾವು ಹಿಟ್ಟು ಮಾಡಿ ಇಟ್ಟಾಗ ಬೇಗ ಕೆಟ್ಟೋಗುತ್ತೆ ಬಿಕಾಸ್ ಆಫ್ ಎನ್ಸೈಮ್ ಆ್ಯಕ್ಟಿವಿಟಿಯಿಂದ. ಅದನ್ನು ಅವಾಯ್ಡ್ ಮಾಡಲು ನಾವೇನು ಮಾಡಿದ್ದೀವಿ, ಈಗ ಅದರಲ್ಲಿ ಲೈಪೇಸ್ ಆ್ಯಕ್ಟಿವಿಟಿ ಅದಕ್ಕೆ ಮೇನ್ ಕಾರಣ. ಆ ಲೈಪೇಸ್ ಆ್ಯಕ್ಟಿವಿಟಿ ನಿಷ್ಕ್ರಿಯಗೊಳಿಸಲು ನಾವೇನು ಮಾಡಿ ಇನ್ಫ್ರಾರೆಡ್ ಲೈಟನ್ನು ಉಪಯೋಗಿಸಿ ಡ್ರೈಯರ್ಗಳ ಮುಖಾಂತರ ಅದನ್ನು ಇವಾಗ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೂ ಸಹ ಇದನ್ನು ಬಳಸ್ಕೋಬೋದು. ಮತ್ತು ಇನ್ನೂ ಕೆಲವೊಂದು ಉದಾಹರಣೆಗಳು ಯಂತ್ರೋಪಕರಣಗಳು ಡೆವಲಪ್ ಆಗಿರೋ ಅಂದರೆ ಹಾಟ್ ಏರ್ ಪಾಪಿಂಗ್ ಮಷೀನ್ ಅಂತ. ಸೊ ನಾವು ಈಗ ಮಾರುಕಟ್ಟೆಲ್ಲ ಕಾಣುವಂಥ ಪಾಪಿಂಗ್ ಮಷೀನ್ ಏನಿದೆ ಅದನ್ನು ಆ ಥರದ್ದು ಒಂದು ಮಷೀನ್ನ ಸಹ ನಾವು ಡೆವಲಪ್ ಮಾಡಿದ್ದೀವಿ. ನೆಕ್ಸ್ಟ್ ಬಯೋಪ್ಲೇಟ್ ಕಾಸ್ಟಿಂಗ್ ಮಷೀನ್ ಡೆವಲಪ್ ಮಾಡಿದ್ವಿ. ಈಗ ನಾವೇನು ಬಯೋಪ್ಲೇಟ್ ಅಂತೀವಿ, ತೆಂಗಿನ ಇದರಿಂದ ಮಾಡಿರೋಂಥ ಬಯೋಪ್ಲೇಟ್, ಅದನ್ನು ಸಹ ಮಾಡ್ತೀವಿ. ನೆಕ್ಸ್ಟ್ ನಾವು ಮಾಡಿರೋದು ಇನ್ನೊಂದು ಆಟೋಮೆಟಿಕ್ ಕಂಟಿನ್ಯೂಸ್ ಫುಡ್ ಕುಕ್ಕರ್ ಅಂತ. ಸೊ ಇದರಿಂದ ನಾವು ಒಂದು ಕಡೆಯಿಂದ ಅಕ್ಕಿಯನ್ನು ಹಾಕಿ ಇನ್ನೊಂದು ಕಡೆ ನಾವು ಅನ್ನವನ್ನು ಬೇಯಿಸಿ ತಗೋಬೋದು. ಸೊ ಇದು ಕಂಟಿನ್ಯೂಸ್ ಮಷೀನು. ಸೊ ಇದನ್ನು ನೀವು ಯಾವ್ದಾದ್ರು ದೊಡ್ಡ ದೊಡ್ಡ ಸ್ಕೇಲಪ್ಗಳಂತಂದರೆ ಯಾವ್ದಾದ್ರು ಹಾಸ್ಟೆಲು ಅಥವಾ ಯಾವ್ದಾದ್ರು ಮಠ ಮಾನ್ಯಗಳಿಗೆ ಅವುಗಳೆಲ್ಲ ಉಪಯೋಗಿಸ್ಕೋಬೋದು. ಸೊ ಒಂದು ಕಡೆ ನೀವು ಅಕ್ಕಿ ಹಾಕಿದ್ರೆ ಇನ್ನೊಂದು ಕಡೆ ಅನ್ನ ಆಗಿ ಬರ್ತಾ ಇರುತ್ತೆ. ಸೊ ಆಗಲೇ ಇದನ್ನು ಸುಮಾರು ಜನ ಮಠಗಳು ಅಥವಾ ಹಾಸ್ಟೆಲ್ನವರೆಲ್ಲ ಬಂದು ವಿಸಿಟ್ ಮಾಡಿ ನೋಡಿಕೊಂಡು ಹೋಗಿದ್ದಾರೆ ಇದನ್ನು. ಸೊ ಇದರಲ್ಲಿ ಇದೊಂದೇ ಅಕ್ಕಿ ಮಾತ್ರ ಅಲ್ಲ, ಇದನ್ನು ನಾವು ಏನಾದರೂ ನೀವು ಯಾವ್ದಾದ್ರು ಒಂದು ತರಕಾರಿನೇ ಬೇಯಿಸ್ಬೇಕಾದ್ರೂ ಬೇಯಿಸ್ಕೋಬೋದು. ತರಕಾರಿ ಒಂದು ಕಡೆ ಹಾಕ್ಬಿಟ್ಟು ನೀರು ಹಾಕಿಬಿಟ್ರೆ ಇನ್ನೊಂದು ಕಡೆ ಇದು ಬೆಂದುಬಿಟ್ಟು ಸ್ಟೀಮಿಂದ ಬೆಂದುಬಿಟ್ಟು ಇನ್ನೊಂದು ಕಡೆ ಬರುತ್ತೆ. ಸೊ ಇದು ಗಂಟೆಗೆ ಒಂದು 30 kg ಅನ್ನ ಬೇಯಿಸ್ಬೋದು ಇದರಲ್ಲಿ ನಾವು. ನೆಕ್ಸ್ಟು ಶುಗರ್ ಕ್ಯಾನ್ ಡಿಸ್ಕಿನ್ನಿಂಗ್ ಮಷೀನ್ ಅಂತ ಮಾಡಿದ್ದೀವಿ. ಈಗ ಶುಗರ್ ಕ್ಯಾನ್ ಡಿಸ್ಕಿನ್ನಿಂಗ್ ಮೇಲ್ಗಡೆನ ಸಿಪ್ಪೆ ತೆಗೆಯಲು ಅದೇನಾಗುತ್ತೆ, ಅದರಲ್ಲಿ ವ್ಯಾಕ್ಸು ಮತ್ತು ಕೊಳೆ ಬೆಲ್ಲ ಮಾಡಬೇಕಾದ್ರೆ ಅದರಲ್ಲಿ ಆ ಇಂಡಸ್ಟ್ರಿಲೆಲ್ಲ ಬರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಲು ಶುಗರ್ ಡಿಸ್ಕಿನ್ನಿಂಗ್ ಮಷೀನ್ ಮಾಡಿದ್ದೀವಿ. ಸೊ ಅದರಿಂದ ಅದೇನು ಮಾಡುತ್ತೆ, ಶುಗರ್ ಕೆನ್ ನಾವು ಪಾಸ್ ಮಾಡೋದ್ರ ಡಿಸ್ಕಿನ್ನಿಂಗ್ ಮಾಡಿ ಅದರಲ್ಲಿರೋ ಮೇಲ್ಮೈ ಕೊಳೆಯನ್ನು ಅದು ತೆಗೆದುಬಿಡುತ್ತೆ. ಅದನ್ನು ನಾವು ಕ್ರಷ್ ಮಾಡಿ ಜ್ಯೂಸ್ ಮಾಡಿ ಪ್ಯೂರ್ ಆಗಿ ಅದನ್ನು ನೀವು ಎವಾಪರೇಟ್ ಮಾಡಿ ಉಪಯೋಗಿಸ್ಕೋಬಹುದು. ನೆಕ್ಸ್ಟ್ ನಾವು ಇನ್ನೂ ಕೆಲವೊಂದು ಮಷಿನ್ ಅಂದರೆ ಕಂಟಿನ್ಯೂಸ್ ವಡಾ ಮೇಕಿಂಗ್ ಮಷಿನ್. ಸೊ ಗಂಟೆಗೆ 400 ವಡೆ ಮಾಡುತ್ತೆ. ನೆಕ್ಸ್ಟು ಹ್ಯಾಂಡ್ ಆಪರೇಟೆಡ್ ಲೆಮನ್ ಕಷಿನ್ ಆ್ಯಂಡ್ ಮಷಿನ್ ಕಂಟಿನ್ಯೂಸ್ ಲೆಮನ್ ಕಟ್ಟಿಂಗ್ ಮಷಿನ್ ಅಂತ ಮಾಡಿದ್ದೀವಿ. ಸೊ ಇದರಲ್ಲಿ ನಾವು ಲೆಮನ್ ಕಟ್ಟಿಂಗನ್ನು ಹ್ಯಾಂಡ್ ಆಪರೇಟೆಡ್ ಅಂದರೆ ಕೈಯಿಂದ ನಾವು ಅದನ್ನು ಕಟ್ ಮಾಡಿ 8 ಪೀಸ್ ಮಾಡ್ಬೋದು. ಸೊ ಗಂಟೆಗೆ ಒಂದು 100ರಿಂದ 200 ಲೆಮನ್ಸ್ ಕಟ್ ಮಾಡುತ್ತೆ. ಇನ್ನೊಂದು ಆಟೋಮೆಟಿಕ್ ಲೆಮನ್ ಕಟ್ಟಿಂಗ್ ಮಷಿನ್ ಅಂತ ಮಾಡಿದ್ದೀವಿ. ಇದು ಗಂಟೆಗೆ ಒಂದು 2000ರಿಂದ 3000 ಲೆಮನನ್ನು ಕಟ್ ಮಾಡುತ್ತೆ. ಇದನ್ನು ಕೆಲವೊಂದು ನಾವು ಪಿಕಲ್ ಇಂಡಸ್ಟ್ರಿಯವರಿಗೆ ತಂತ್ರಜ್ಞಾನವನ್ನು ಕೊಡೋಕ್ಕೆ ತೋರಿಸಿದ್ದೀವಿ ಅವರಿಗೆ ಅದನ್ನು. ಮತ್ತು ಇದಲ್ಲದೆ ಕೆಲವೊಂದು ಸಾಂಪ್ರದಾಯಿಕ ಮಷಿನ್ಗಳನ್ನು ಮಾಡಿದ್ದೀನಿ. ಉದಾಹರಣೆಗೆ ಬುಂದಿ ಲಾಡೋ ಮಾಡೋ ಮಷೀನು, ಆಮೇಲೆ ಹಾಗೆ ಪೂರಿ ಮಾಡೋ ಮಷೀನು, ಆಮೇಲೆ ದೋಸೆ ಮಾಡೋ ಮಷೀನು. ಸೊ ದೋಸೆ ಮಾಡೋ ಗಂಟೆಗೆ ಒಂದು 400 ದೋಸೆ ಮಾಡುತ್ತೆ.
ಮತ್ತು ಇನ್ನೂ ಕೆಲವೊಂದು ಮಷಿನ್ ಮಾಡಿದ್ದೀವಿ. ಉದಾಹರಣೆಗೆ ಟೈನಿ ರೈಸ್ ಮಿಲ್ ಮಷಿನ್ ಅಂತ ಮಾಡಿದ್ದೀವಿ. ಈ ರೈಸ್ ಮಿಲ್ ಮಷಿನ್ನು ನಾವು ಯಾವುದೇ ಮಿಲ್ಗೆ ಹೋಗೋಕ್ಕಿಲ್ಲ, ಚಿಕ್ಕದಾಗಿದೆ. ಒಂದು ಗಂಟೆಗೆ ಒಂದು 25-30 kg ರೈಸ್ನ ನಾವು ಮಿಲ್ ಮಾಡ್ಬೋದು. ಸೊ ಅದರಲ್ಲಿ 2 ರೋಲರ್ಗಳಿರ್ತವೆ. ಇಲ್ಲಿ ರೋಲರ್ ಅಡ್ಜಸ್ಟ್ ಮಾಡಿಕೊಂಡು ನೀವು ಪಾಲಿಶ್ ಎಷ್ಟು ಬೇಕೋ ಅಷ್ಟೇ ಪಾಲಿಶನ್ನು ನೀವು ಕಂಟ್ರೋಲ್ ಮಾಡಿಕೊಂಡು ನೀವು ಪಾಲಿಶ್ ಮಾಡ್ಕೊಬಿಡೋದು. ನೆಕ್ಸ್ಟ್ ಬಂದುಬಿಟ್ಟು ನಾವು ಮಾಡಿರೋದು ಕಂಟಿನ್ಯೂಸ್ ವೆಟ್ ಕಮ್ ಡ್ರೈ ಗ್ರೈಂಡಿಂಗ್ ಮಷಿನ್ ಅಂತ. ಸೊ ನಿಮಗೆ ಯಾವುದೇ ಗ್ರೈಂಡಿಂಗ್ ಇದ್ದರೆ ಅದು ವೆಟ್ ಆಗಿರಲಿ. ವೆಟ್ ಅಂದರೆ ಉದಾಹರಣೆಗೆ ನಾವು ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿಗೆ ಏನಾದ್ರು ಮಾಡಬೇಕಂದ್ರೆ ಒಂದು ಕಡೆಯಿಂದ ನೀವು ನೆನೆಸಿರೋ ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕಿದ್ರೆ ಇನ್ನೊಂದು ಕಡೆ ಹಿಟ್ಟಾಗಿ ಇನ್ಸ್ಟಂಟಾಗಿ ಬಂದುಬಿಡುತ್ತೆ. ಸೊ ಅದಕ್ಕಾಗಿ ಅದನ್ನು ಉಪಯೋಗಿಸ್ಕೋಬೋದು. ಇನ್ನೊಂದು ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ಗ್ರೈಂಡ್ ಮಾಡಲು ಆ ಮಷಿನನ್ನು ಉಪಯೋಗಿಸ್ಕೋಬೋದು. ಮತ್ತೆ ಮಾಡಿರೋದಂದರೆ ಅನಾಟೋ ಸೀಡ್ ಸಪ್ರೇಟರ್ ಅಂತ. ಈ ಅನಾಟೋ ಸೀಡ್ ಸಪ್ರೇಟರಲ್ಲಿ ಈ ಅನಾಟೋ ಇದನ್ನು ಏನಕ್ಕೆ ಉಪಯೋಗಿಸ್ತಾರೆ ಅಂತ, ಇದರಲ್ಲಿರೋ ಬೀಜಗಳಿಂದ ಕಲರನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನ್ಯಾಚುರಲ್ ಕಲರ್ ಆಗಿ ಉಪಯೋಗಿಸ್ತಾರೆ. ಸೊ ಅದನ್ನು ಆ ಬೀಜನ ಸಪ್ರೇಟ್ ಮಾಡೋಕ್ಕೆ ಅನಾಟೋ ಸೀಡ್ ಸಪ್ರೇಟರ್ ಅಂತ ನಾವು ಡೆವಲಪ್ ಮಾಡಿದ್ದೀವಿ. ನೆಕ್ಸ್ಟು ಥೇಪ್ಲಾ ಮತ್ತು ಖಾಕರಾ ಪ್ರೊಸೆಸಿಂಗ್ ಮಷಿನ್ ಅಂತ. ಇದರಲ್ಲಿ ಈಗ ಗುಜರಾತ್ ಮತ್ತು ರಾಜಸ್ಥಾನ ಕಡೆ ಎಲ್ಲ ನಾವು ಹೇಗೆ ಚಪಾತಿ ಅಂತ ಬಳಸ್ತೀವಿ ಅದೇ ಥರ ಥೇಪ್ಲಾ ಮತ್ತು ಖಾಕರಾ ಅಂತ ಮಷಿನ್ ಇದೆ. ಅದನ್ನು ನಾವು ಮಾಡಲು ಈ ಮಷಿನನ್ನು ಡೆವಲಪ್ಮೆಂಟ್ ಮಾಡಿದ್ವಿ. ಸೊ ಇದು ಗಂಟೆಗೆ 150-200 ಡೆವಲಪ್ ಮಾಡುತ್ತೆ. ಈಗ ನಮ್ಮ ಕಡೆ ಬರೋದಾದರೆ ರಾಗಿ ಮುದ್ದೆ ಮಷಿನನ್ನು ನಾವು ಡೆವಲಪ್ ಮಾಡಿದ್ದೀವಿ. ಇದು ಗಂಟೆಗೆ 250 ಮುದ್ದೆ ಆಗುತ್ತೆ. ಸೊ ಆಲ್ರೆಡಿ ಇದನ್ನು ನಾವು ಒಂದು 25-26 ಇಂಡಸ್ಟ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ, ಮಷಿನನ್ನು ಸೇಲ್ ಮಾಡಿದ್ದೀವಿ. ಇದಲ್ಲದೆ ಈ ಮಷಿನರೀಸ್ ಅಲ್ಲದೆ ನಮ್ಮ ಇನ್ನೊಂದು ಆ್ಯಕ್ಟಿವಿಟಿ ಅಥವಾ ನಮ್ಮ ಸೇಫ್ಟರಲ್ಲಿ ಇನ್ನೊಂದು ಏನಂದರೆ ನಾವು ಟೆಕ್ನಾಲಜಿ ಟ್ರಾನ್ಸ್ಫರ್ಸ್ ಮಾಡ್ತೀವಿ. ಆಲ್ರೆಡಿ ನಾವು ಒಂದು 350-400ಗಿಂತ ಜಾಸ್ತಿ ಟೆಕ್ನಾಲಜಿ ಇಂಡಸ್ಟ್ರಿಗೆ ಮತ್ತು ಇವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೊ ಅದರಲ್ಲಿ ಕೆಲವೊಂದುಗಳು ನಾನು ಹೇಳೋದಾದರೆ ಡಿಹೈಡ್ರೇಷನ್ ಆಫ್ ಕೋರಿಯಾಂಡರ್ ಲೀವ್ಸ್, ಡಿಹೈಡ್ರೇಷನ್ ಆಫ್ ಗ್ರೀನ್ ಪೇಪರ್, ಸ್ಪ್ರೇಡ್ ಕೋಕೋನಟ್ ಮಿಲ್ಕ್, ಡಿಹೈಡ್ರೇಟೆಡ್ ಎಗ್ ಕ್ಯೂಬ್ಸ್, ಡಿಹೈಡ್ರೇಟೆಡ್ ಡ್ರಮ್ಸ್ಟಿಕ್ ಪೌಡರ್, ಆಸ್ಮೋಡ್ರೈಡ್ ಜಾಕ್ ಫ್ರೂಟ್, ಡಿಹೈಡ್ರೇಷನ್ ಆಫ್ ಆಯಿಸ್ಟರ್ ಮಶ್ರೂಮ್, ಡಿಹೈಡ್ರೇಷನ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಮತ್ತು ಅದೇ ಥರ ಕಾಫಿ ಕಾನ್ಸಂಟ್ರೇಟ್ ಮಾಡೋದಾಗಲಿ, ಸ್ಪೈಸ್ ಆಯಿಲ್ ಪೆಪ್ಪರ್, ಸ್ಪೈಸಿಂದ ಒಲಿಯೋರೆಸಿನ್ಸ್ ಆಗಲಿ, ಟ್ಯಾಮ್ರಿನ್ ಜ್ಯೂಸ್ ಕಾನ್ಸಂಟ್ರೇಟ್, ಮತ್ತು ರಾಗಿ ಬೇಸ್ಡ್ ಪಾಪಡ್ಸ್, ರಾಗಿ ಬೇಸ್ಡ್ ಹಲವಾರು ಪ್ರಾಡಕ್ಟ್ಗಳನ್ನು ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ. ಮತ್ತು ರೆಡಿ ಟು ಕುಕ್ ಮಲ್ಟಿಗ್ರೇನ್ ಹೋಲ್ ಮಿಕ್ಸ್, ರೈಸ್ ಮಿಲ್ಕ್ ಮಿಕ್ಸ್ ಮಾಡಿದ್ದೀವಿ. ಇನ್ಸ್ಟಂಟ್ ಎನರ್ಜಿ ಕೊಡುವಂಥ ಫುಡ್ಡು ಮಕ್ಕಳಿಗೆ. ಇದನ್ನು ನಾವು ಕೆಲವೊಂದು ಅಂಗನವಾಡಿಗಳು ಸಹ ಈಗ ಕೊಟ್ಟಿದ್ದೀವಿ. ಅದರಿಂದ ಒಂದು ಒಳ್ಳೆಯ ರಿಸಲ್ಟನ್ನು ನಾವು ಪಡೆದಿದ್ದೀವಿ. ಮುಂತಾದ ಇಂಥ ಕೆಲವೊಂದು ಟೆಕ್ನಾಲಜಿಗಳನ್ನು ಆಲ್ರೆಡಿ CFTR ಡೆವಲಪ್ ಮಾಡಿದೆ. ಇದರಲ್ಲಿ ಕೆಲವೊಂದು ಟೆಕ್ನಾಲಜಿಗಳು ಫ್ರೀ ಆಫ್ ಕಾಸ್ಟ್ ಇದ್ದಾವೆ, ಅಂದರೆ ನಾವು ಉಚಿತವಾಗಿ ಜನರಿಗೆ ಕೊಡ್ತಾ ಇದ್ದೀವಿ. ಇದರಿಂದ ರೈತರು ತಾವು ಬೆಳೆದ ಯಾವುದೇ ಪದಾರ್ಥಗಳನ್ನು ಮೌಲ್ಯವರ್ಧಿತ ವಸ್ತುಗಳನ್ನಾಗಿ ಪರಿವರ್ತಿಸ್ಕೊಳ್ಳೋ ನಮ್ಮ ಟೆಕ್ನಾಲಜಿಯನ್ನು ಉಪಯೋಗಿಸಿ ಬಳಸ್ಕೋಬೋದು. ಕೆಲವೊಂದು ಪೇಡ್ ಇದ್ದಾವೆ, ಕೆಲವೊಂದು ಫ್ರೀಯಾಗಿ ಕೊಟ್ಟಿರೋ ಟೆಕ್ನಾಲಜೀಸ್ ಇದ್ದಾವೆ, ಅದನ್ನು ರೈತರು ಬೆಳೆಸ್ಕೋಬೋದು. ಈಗ ಆಹಾರ ಸಂಸ್ಕರಣೆಯನ್ನು ಉದಯೋನ್ಮುಖ ಕ್ಷೇತ್ರ ಅಂತ ನಾವು ಹೇಳ್ತೀವಿ. ಏನಕ್ಕಂದರೆ ಇದರಲ್ಲಿ ನಮ್ಮ ಭಾರತ ಸರ್ಕಾರವು ಕೆಲವೊಂದು 2-3 ಸ್ಕೀಮ್ಗಳನ್ನು ರೈತರಿಗೆ ಮತ್ತು ಮೀಡಿಯಮ್ ಸ್ಕೇಲ್ ಎಂಟರ್ಪ್ರೈಸಸ್ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿದೆ. ಆಹಾರ ಸಂಸ್ಕರಣಾ ಉದ್ಯಮ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಆಗಲೇ ಹೇಳಿದಂತೆ ಕೆಲವೊಂದು ಸ್ಕೀಮ್ಗಳನ್ನು ತಂದಿದೆ. ಅದರಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಂಪದಾ ಯೋಜನಾ PMKSY ಯೋಜನೆ. ಇದರಲ್ಲಿ ಆಹಾರ ಸಂಸ್ಕರಣಾ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಇದರ ಉದ್ದೇಶ ಏನಂದರೆ ಜನರು ಏನು ಬೆಳೀತಾರೆ ಅವರ ಫಾರ್ಮ್ ಗೇಟ್ನಿಂದ ರಿಟೇಲ್ ಔಟ್ಲೆಟ್ವರೆಗೆ ಕಂಟಿನ್ಯೂಸ್ ಚೈನ್ ಸಪ್ಲೈನ ಅದನ್ನು ಸೃಷ್ಟಿ ಮಾಡೋದು ಅದರದ ಮೂಲ ಉದ್ದೇಶ. ಇನ್ನೊಂದು, ಈ ಯೋಜನೆಯಡಿ 15ನೇ ಹಣಕಾಸು ಸಚಿವಾಲಯದ ಅಡಿಯಲ್ಲಿ 5,520 ಕೋಟಿ ಆಲ್ರೆಡಿ ಇದು ಹಂಚಿಕೆ ಮಾಡಿದೆ. ಇದರ ಅಡಿಯಲ್ಲಿ 41 ಮೆಗಾ ಫುಡ್ ಪಾರ್ಕ್ಗಳು, 399 ಕೋಲ್ಡ್ ಚೈನ್ಗಳು, 76 ಕೃಷಿ ಸಂಸ್ಕರಣಾ ಸಮೂಹಗಳು ಮತ್ತು 559 ಆಹಾರ ಸಂಸ್ಕರಣಾ ಘಟಕಗಳನ್ನು ಅದು ಸ್ಥಾಪಿಸಿದೆ. ಇದರ ಮೂಲಕ 25 ಲಕ್ಷ ಉದ್ಯಮಗಳನ್ನು ತಲುಪಲು, ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲಿ ಉದ್ಯಮಗಳನ್ನು ತಲುಪಲು ಈ ಯೋಜನೆಯನ್ನು ಇವು ಒಳಗೊಂಡಿದೆ. ಎರಡನೇದಾಗಿ ಹೇಳೋದಾದರೆ PMFME ಯೋಜನೆ, ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸ್ ಸ್ಕೀಮ್. ಇದರ ಅಡಿಯಲ್ಲಿ ಆಹಾರ ಸಂಸ್ಕರಣಾ ಉದ್ಯಮದ ಅಸಂಘಟಿತ ವಿಭಾಗದಲ್ಲಿ ಅಸ್ತಿತ್ವದಲ್ಲಿರೋ ವೈಯಕ್ತಿಕ ಸೂಕ್ಷ್ಮ ಉದ್ಯಮಗಳನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಇದು 2020-21ರಿಂದ 25-26ರವರೆಗೆ ಒಟ್ಟು 10,000 ಕೋಟಿ ವೆಚ್ಚವನ್ನು ಹೊಂದಿದೆ. ಆಲ್ರೆಡಿ ಇದರಲ್ಲಿ ಅಕ್ಟೋಬರ್ 31, 2024ರವರೆಗೆ ಈ ಯೋಜನೆಯ ಅಡಿಯಲ್ಲಿ 1,08,000 ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಸಹಾಯವನ್ನು ಆಲ್ರೆಡಿ ಒದಗಿಸಲಾಗಿದೆ. ಇದರ ಅಡಿಯಲ್ಲಿ
ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಅಂದರೆ ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಡಿಯಲ್ಲಿ ನಮ್ಮ CF ಟೆರೇನಲ್ಲಿ ನಾವು ಮೈಸೂರು ಜಿಲ್ಲೆ ಹಾಗೂ ಕೊಡಗು ಜಿಲ್ಲೆಗೆ ಸಂಬಂಧಿಸಿದಂತೆ ಒಂದು ಬಾಳೆ ಪ್ರೊಸೆಸಿಂಗನ್ನು ಮತ್ತು ಇನ್ನೊಂದು ಕಾಫಿ ಪ್ರೊಸೆಸಿಂಗ್ ಪ್ಲ್ಯಾಂಟನ್ನು ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ನಮ್ಮಲ್ಲಿ. ಸೊ ಇದರಲ್ಲಿ ನಾವು ಆಲ್ರೆಡಿ SHGಗಾಗಲಿ FPOಗಾಗಲಿ ಆಲ್ರೆಡಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಇದನ್ನು ಯಾರು ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬಂದು ಟ್ರೈನಿಂಗನ್ನು ಪಡಿಬೋದು. ಸೊ ಆಲ್ರೆಡಿ ಇಲ್ಲಿ 2-3 ಇಂಡಸ್ಟ್ರಿಗಳು ವರ್ಕ್ ಮಾಡ್ತಾ ಇದೆ ಇದರಡಿಯಲ್ಲಿ. ಸೊ ಬಾಳೆಹಣ್ಣಿನಲ್ಲಿ ನಾವು ಆಲ್ರೆಡಿ ಬಾಳೆಹಣ್ಣಿನ ಕಾಯಿ ಪೌಡರ್ ಆಗಿರೋ ಬಾಳೆಹಣ್ಣು ಚಿಪ್ಸು, ಬಾಳೆಹಣ್ಣಿಂದ ಮಿಶ್ರಿತ ಫ್ಲೋರ್ ಮಿಲ್ಲನ್ನು ರೆಡಿ ಮಾಡಿ ಅವರು ಮಾರ್ತಾ ಇದ್ದಾರೆ. ಹಾಗೆ ಕಾಫಿ ಯೂನಿಟಲ್ಲಿ ನಾವು ಆಲ್ರೆಡಿ ಕಾಫಿ ಕಾನ್ಸಂಟ್ರೇಟ್ ಮಾಡೋದು, ಕಾಫಿ ರೋಸ್ಟ್ ಮಾಡಿ ಕಾಫಿ ಪೌಡರ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡೋದನ್ನು ಮಾಡ್ತಾ ಇದೆ. ಇದನ್ನು ಆಲ್ರೆಡಿ 1-2 ಇಂಡಸ್ಟ್ರಿಯವರು ಬಂದು ಅದನ್ನು ಅಳವಡಿಸ್ಕೊಂಡಿದ್ದಾರೆ ನಮ್ಮಲ್ಲಿ. ಇದರಲ್ಲಿ ಏನಾಗುತ್ತೆ, ನೀವು ಅಕಸ್ಮಾತ್ ಇದರ ಅಡಿಯಲ್ಲಿ ನೀವು 35% ಸಬ್ಸಿಡಿನ ರೈತರು ಅಥವಾ ಸ್ಮಾಲ್ ಸ್ಕೇಲ್ ಅವರು ಅದನ್ನು ಪಡಿಬೋದು. ಮತ್ತು ಕರ್ನಾಟಕ ಗೌರ್ಮೆಂಟ್ ಇದರಲ್ಲಿ 15% ಸಬ್ಸಿಡಿ ಕ್ಯಾಪೆಕ್ಸ್ ಅಡಿಯಲ್ಲಿ ಕೊಡ್ತಾ ಇದೆ. ಸೊ ಟೋಟಲ್ ಆಗಿ ಇದರಿಂದ 50% ಸಬ್ಸಿಡಿನ ಅವರು ಯಾವುದೇ ಒಂದು ಇಂಡಸ್ಟ್ರಿಯಾಗಿ ಪಡಿಬೋದು. ಇದ್ರ ಒಂದೇ ಒಂದು ಬ್ರ್ಯಾಂಡೆಡ್ ಪ್ರಾಡಕ್ಟ್ನ ನೀವು ಇದರಲ್ಲಿ ಮಾರಬೇಕು. ನೀವು ಲೂಸ್ ಆಗಿ ಇದು ಮಾರ್ಕೆಟ್ ಮಾಡೋಕ್ಕಾಗಲ್ಲ. ಬ್ರ್ಯಾಂಡೆಡ್ ಪ್ರಾಡಕ್ಟ್ ಆಗಿ ನೀವು ಇದನ್ನು ಮಾಡಿ ಇದನ್ನು ಮಾರ್ಕೋಬೋದು. ಈ PMFME ಸ್ಕೀಮ್ ಅಡಿಯಲ್ಲಿ ಕರ್ನಾಟಕದಲ್ಲಿ ಇದನ್ನು ಜಾರಿ ಮಾಡಲು CSIR CF ಟೆರೆ ಅಂದರೆ ನಮ್ಮ ಆಫೀಸನ್ನು ರಾಜ್ಯ ಮಟ್ಟದ ತಾಂತ್ರಿಕ ಏಜೆನ್ಸಿ ಎಂದು ಅನುಮೋದಿಸಲಾಗಿದೆ. ಸೊ ರೈತರು ಅಥವಾ ಯಾವುದೇ ಸ್ವಸಹಾಯಕ ಗುಂಪುಗಳು ಇದರಿಂದ ಅನುಕೂಲ ಪಡೆಯಬೇಕಂತ ಕೋರ್ತೇನೆ ತಮ್ಮಲ್ಲಿ. ಮತ್ತು ಭಾರತ ಸರ್ಕಾರ 3ನೇ ಯೋಜನೆಯಾದ PLISFPI ಯೋಜನೆಯ ಅಡಿಯಲ್ಲಿ ರಫ್ತುಗಳನ್ನು ಉತ್ತೇಜಿಸಲು ಆಹಾರದ ಉತ್ಪನ್ನದ ಘಟಕಗಳನ್ನು ಬೆಂಬಲಿಸೋ ಗುರಿ ಹೊಂದಿ ಇದನ್ನು ತಂದಿದೆ. ಇದರಿಂದ ವಿದೇಶದಲ್ಲಿ ಬ್ರ್ಯಾಂಡಿಂಗ್ ಮಾಡಲು ಕೆಲವರು ಇದರ ಉಪಯೋಗ ಪಡಿಬೇಕಂತ ಕೇಳ್ಕೊತೀವಿ. ಕಡೆಯದಾಗಿ ಹೇಳೋದಾದರೆ ಇವೆಲ್ಲ ಸ್ಕೀಮ್ಗಳಿಂದ ಕೃಷಿ ರಫ್ತುಗಳಲ್ಲಿ ಭಾರತ ಆಹಾರ ರಫ್ತಿನ ಪಾಲು 2014-15ರಲ್ಲಿ 13.7% ಇದ್ದದ್ದು ಈ ವರ್ಷ 25.6% ಗಣನೀಯವಾಗಿ ಹೆಚ್ಚಳವಾಗಿದೆ. ಈ ಆಹಾರ ಸಂಸ್ಕರಣೆ ಮತ್ತು ಯಂತ್ರೋಪಕರಣ ಉಪಯೋಗ ಏನಂದರೆ ಇದು ಉದ್ಯೋಗ ಸೃಷ್ಟಿಗೆ ಜನರಿಗೆ ಅನುಕೂಲ ಆಗುತ್ತೆ. ಕೆಲವೊಂದು ಋತುಮಾನದ ಉದ್ಯೋಗದ ಸಮಸ್ಯೆ ಏನು ರೈತರು ಹೊಂದಿದ್ದಾರೆ ಅದನ್ನು ಇದು ಅವಾಯ್ಡ್ ಮಾಡುತ್ತೆ. ಮತ್ತು ಆಗಲೇ ಇದು 10 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಮತ್ತು ಆಹಾರ ಉದ್ಯೋಗಿಗಳನ್ನು ನಿರೀಕ್ಷಿಸಲಾಗಿದೆ. ನುರಿತ ಮಾನವ ಶಕ್ತಿ, ನಾವೇನು ಸ್ಕಿಲ್ಡ್ ವರ್ಕ್ ಫೋರ್ಸ್ ಅಂತ ಏನು ಹೇಳ್ತೀವಿ, ಅದರ ಅಡಿಯಲ್ಲಿ ಭಾರತದ ಸಾವಿರಾರು ಕಾರ್ಮಿಕರ ಉದ್ಯೋಗ ಕೌಶಲ್ಯಕ್ಕೆ ಕಾರಣವಾಗಿದೆ ಮತ್ತು ಕಾರ್ಮಿಕರಿಗೆ ಮಾರುಕಟ್ಟೆಯನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ರೈತರಿಗೆ ಇದರಿಂದ ಲಾಭ ಏನಂದರೆ ರೈತರಿಗೆ ಪರ್ಯಾಯ ಮಾರುಕಟ್ಟೆಯನ್ನು ಇದು ಒದಗಿಸುತ್ತದೆ. ರೈತರು ಆದಾಯವನ್ನು ದ್ವಿಗುಣಗೊಳಿಸಲು ಇದು ಖಾತ್ರಿ ಮಾಡುತ್ತದೆ. ಮತ್ತು ಇದು ತ್ಯಾಜ್ಯ, ನಾವೇನು ವೇಸ್ಟ್ ಅಂತ ಏನು ಹೇಳ್ತೀವಿ ಅದನ್ನು ಕಡಿಮೆ ಮಾಡಲು ಮತ್ತು ಯಾವುದೇ ಒಂದು ಪ್ರಾಡಕ್ಟ್ನ ಮೌಲ್ಯವರ್ಧನೆ, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ನ ಇದರಿಂದ ಮಾಡಿ ನಾವು ಅದನ್ನು ಬಳಸ್ಬೋದು ಅಂತ ಇದರಲ್ಲಿ ಹೇಳಕ್ಕೆ ಇಚ್ಛಪಡಿಸ್ತೀನಿ. ಈ ತಾಂತ್ರಿಕತೆಗಳೇನಿದ್ದಾವಲ್ಲ ಸರ್, ನೀವು ಬಹಳಷ್ಟು ತಾಂತ್ರಿಕತೆಗಳನ್ನು ಹೇಳಿದ್ರಿ, ಯಂತ್ರಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ ಅಂತ ಹೇಳಿದ್ರಿ. ಹೌದು ಸರ್. ಈಗ ಅನೇಕ ರೈತ ಉತ್ಪಾದಕ ಕಂಪನಿಗಳೇನಿದ್ದಾವೆ ಇವು ತಾಂತ್ರಿಕತೆಗಳನ್ನು ಪಡೆಯೋದಕ್ಕೆ ಉತ್ಸುಕವಾಗಿದ್ದಾವೆ. ಓಕೆ ಸರ್. ಈಗ ಯಾವ ರೀತಿ ಅವರು ನಿಮ್ಮಿಂದ ತಾಂತ್ರಿಕತೆಯನ್ನು ಪಡ್ಕೋಬಹುದು ಅಂತೀರಿ? ಸರ್, ಇದ್ರ ತಾಂತ್ರಿಕತೆ ಪಡಿಬೇಕು ಅಂದರೆ ನಮ್ಮಲ್ಲಿ ಒಂದು ಟೆಕ್ನಾಲಜಿ ಟ್ರಾನ್ಸ್ಫರ್ ಬಿಸ್ನೆಸ್ ಡೆವಲಪ್ಮೆಂಟ್, ನಾವೇನು TTBD ಡಿಪಾರ್ಟ್ಮೆಂಟ್ ಇದೆ, ಅದನ್ನು ಅದು ಸಂಪರ್ಕಿಸಬಹುದು. ಅಲ್ಲಿ ನೀವು ಅದರಲ್ಲಿ ನಾವು CF ಟೆರೆ ಇಮೇಲಿಂದನೂ ಸಂಪರ್ಕಿಸಬಹುದು ಅಥವಾ ಫೋನ್ ನಂಬರಿಂದನೂ ನಮ್ಮ ಆಫೀಸ್ ಇದ್ರೆ ಫೋನ್ ನಂಬರ್ ಪ್ರಕಾರನೂ ಅವರು ಟೆಕ್ನಾಲಜಿ ಟ್ರಾನ್ಸ್ಫರ್ ಬಿಸ್ನೆಸ್ ಡೆವಲಪ್ಮೆಂಟನ್ನು ಅವ್ರನ್ನ ಸಂಪರ್ಕಿಸಿದ್ರೆ ಅವರು ನಮ್ಮ ಈ ಸಂಸ್ಥೆಯಲ್ಲಿ ಯಾವ್ಯಾವ ತಾಂತ್ರಿಕತೆ ಇದ್ದಾವೆ, ಎಷ್ಟು ಟೆಕ್ನಾಲಜಿ ಇದ್ದಾವೆ ಅದ್ರ ಬಗ್ಗೆ ಆಳವಾದ ಅವರು ಡಿಟೇಲ್ಸ್ನ ಕೊಡ್ತಾರೆ. ಅವರು ಯಾರು ಕನ್ಸರ್ನ್ಡ್ ಯಾರಿದ್ದಾರೆ ಆ ಡಿಪಾರ್ಟ್ಮೆಂಟ್ಗೆ, ಉದಾಹರಣೆಗೆ ನಿಮ್ಮ ಇಂಟ್ರೆಸ್ಟು ಮೀಟ್ ಆ್ಯಂಡ್ ಮರೀನ್ ಇರ್ಬೋದು ಅಥವಾ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಇರ್ಬೋದು ಅಥವಾ ಧಾನ್ಯಗಳ ಬಗ್ಗೆ ಇರ್ಬೋದು. ಸೊ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾರು ವೈಜ್ಞಾನಿಕರಿದ್ದಾರೆ, ಸೈಂಟಿಸ್ಟ್ ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿ ನಿಮಗೆ ಅದರ ಡೀಟೇಲ್ಸ್ನ ನಿಮಗೆ ಒದಗಿಸಿ ಕೊಡ್ತಾರೆ. ಓಕೆ, ಅಂದರೆ ನಿಮ್ಮಲ್ಲಿ ಈ ತಂತ್ರಜ್ಞಾನ ವರ್ಗಾವಣೆಗೆ ಅಂತಲೇ ಒಂದು ಕೇಂದ್ರ ಇದೆ. ಹೌದು ಸರ್. ಅವರು ನೇರವಾಗಿ ಭೇಟಿ ಮಾಡಬೇಕು. ಹೌದು ಅಲ್ವಾ ಸರ್? ಈಗ ಯಂತ್ರಗಳು ಈಗೇನು ತಾವು ಹೇಳಿದ್ರಿ, ಬಹಳಷ್ಟು ಯಂತ್ರಗಳು ಬಂದರೆ ನಿಮ್ಮಲ್ಲಿ ನೋಡೋಕೆ ಸಿಗುತ್ತಾ? ಸಿಗುತ್ತೆ ಸರ್, ನೋಡ್ಬೋದು. ಬಂದು ಅಂದ್ರೆ ಆಸಕ್ತಿ ಇರುವಂಥವ್ರು ಬಂದು ನೋಡಬಹುದು. ಮುದ್ದೆ ಮಾಡೋ ಮಿಷಿನ್ ಅಂದ್ರೆ, ದೋಸೆ ಮಾಡೋ ಮಿಷಿನ್ ಅಂದ್ರೆ ತುಂಬಾ ಆಕರ್ಷಣೀಯವಾಗಿದ್ದಾವೆ ಇವೆಲ್ಲ. ಅಂದ್ರೆ ಅವನ್ನ ಬಂದು ನೋಡಿ
ನಾವು ಅದನ್ನು ಮಾಡಬಹುದಾ ಅಥವಾ ಬೇಡವಾ ಅನ್ನೋದನ್ನು ಅವರು ತೀರ್ಮಾನ ತಗೋಬೋದು. ಹೌದು ಮತ್ತು ತಾವು ಆಗಲೇ ಹೇಳಿದ್ರಿ ಕೆಲವೊಂದಷ್ಟು ತಂತ್ರಜ್ಞಾನಗಳು ಉಚಿತವಾಗಿ ಸಿಗ್ತವೆ, ಹೌದು ಸರ್. ಕೆಲವೊಂದಷ್ಟನ್ನು ಅವರು ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ ಅಲ್ವಾ ಸರ್? ಅದನ್ನು ತಾವು ಲಿಸ್ಟ್ ಮಾಡಿರ್ತೀರಿ ಹೌದು ಮುಂಚೆನೆ. ಹೌದು ಮುಂಚೆನೆ ಇಂಥವು ಫ್ರೀ, ಇಂಥವು ದುಡ್ಡು ಕೊಟ್ಟು ತಗೋಬೇಕು. ಹೌದು ಹೌದು. ಈಗ ಒಂದೇ ಒಂದು ಸಮಸ್ಯೆ ಇರೋದು, ಅದಕ್ಕೆ ಬೇಕಾದಂತಹ ತಾಂತ್ರಿಕತೆಗಳು, ತರಬೇತಿ ಮತ್ತು ಅವ್ರನ್ನ ಕೈ ಹಿಡಿದು ನಡೆಸ್ಬೇಕಲ್ಲ. ಒಂದ್ಸರಿ ಅವ್ರು ಶುರು ಮಾಡಿದ್ಮೇಲೆ ಏನೋ ಸಮಸ್ಯೆಗಳು ಬರ್ತವೆ, ಅದನ್ನ ಸಂಪೂರ್ಣವಾಗಿ CFTRI ಮಾಡುತ್ತಾ? ಅಂದ್ರೆ ಸರ್, ಯಾವಾಗ ನೀವು ಒಂದು ಟೆಕ್ನಾಲಜಿನ ತಗೊಳ್ತೀರಾ, ನಾವು ಅವರಿಗೆ ಅದನ್ನ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀವಿ ಅವರಿಗೆ. ಸೊ ಅವ್ರಿಗೆ ಅವ್ರು ಬಂದು ಅದಕ್ಕೊಂದು ಸರ್ಟನ್ ಫೀಸ್ ಅಂತ ಕೊಟ್ಟು ನಾವು ಅವ್ರಿಗೆ ಅವ್ರ ಮುಂದೆನೆ ಡೆಮಾನ್ಸ್ಟ್ರೇಟ್ ಮಾಡಿ ಅವ್ರಿಗೆ ಅರ್ಥ ಆಗೋ ಥರ ರೀತಿ, ಮತ್ತೆ ಯಾರ್ಯಾರು ಸಪ್ಲೈಯರ್ಸ್ ಇದ್ದಾರೆ, ಯಾವ ಎಕ್ವಿಪ್ಮೆಂಟ್, ಯಾವ ಸಪ್ಲೈ, ಎಲ್ಲ ಡೀಟೇಲ್ಸ್ ಅನ್ನು ಆ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಕೊಟ್ಟು ಅವರಿಗೆ ಅದನ್ನ ಲೈವ್ ಆಗಿ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀವಿ. ಅದೇ CFTRI ಒಂದು ನೋಡಲ್ ಏಜೆನ್ಸಿಯಾಗಿ ಸರ್ಕಾರವೇ ನೇಮಿಸಿದೆ. ಈ PMFME ಯೋಜನೆ ಆಗ್ಬೋದು, ODOP ಆಗ್ಬೋದು, ಈ ಥರ ಕೇಂದ್ರ ಪುರಸ್ಕೃತ ಬಹಳಷ್ಟು ಯೋಜನೆಗಳ ಲಾಭವನ್ನು FPOಗಳು ಪಡ್ಕೋಬೇಕು. ರೈತ ಉತ್ಪಾದಕ ಕಂಪನಿಗಳು ನಿಮ್ಮಿಂದ ತಾಂತ್ರಿಕತೆಗಳನ್ನು ಪಡ್ಕೋಬೇಕು. ಆಹಾರ ಸಂಸ್ಕರಣೆ ಉದ್ಯಮದಲ್ಲಿ ಅವರು ಭಾಗವಹಿಸಿ ಮೌಲ್ಯವರ್ಧನೆ ಮಾಡಿಕೊಂಡು ಆದಾಯವನ್ನು ಹೆಚ್ಚಿಸ್ಕೋಬೇಕು ಅಲ್ವಾ ಗಿರೀಶ್ ಗಿವಾರಿ ಅವರೇ? ಇದೇ ನಿಮ್ಮ ಧ್ಯೇಯ. ಓಕೆ, ಹೆಚ್ಚಿನ ಮಾಹಿತಿ ನಿಮ್ಮಿಂದಲೇ ನೇರ ಪಡ್ಕೋಬೇಕು ಅಂತ ನಮ್ಮ ಕೇಳಗರಿಗೆ ಅನಿಸಿದ್ರೆ ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ನಿಮ್ಮ ಸಂಪರ್ಕ ಸಂಖ್ಯೆ, ಮೊಬೈಲ್ ಸಂಖ್ಯೆ ಏನು, ಕನ್ನಡದಲ್ಲಿ ಹೇಳ್ತೀರಾ? ಹೌದು ಸರ್, ನನ್ನ ಮೊಬೈಲ್ ದೂರವಾಣಿ ಸಂಖ್ಯೆ 9538176148. ಇನ್ನೊಮ್ಮೆ ಹೇಳ್ತೀರಾ ಸರ್? 9538176148. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9538176148. ಒಳ್ಳೆಯದು ಗಿರೀಶ್ ಗಿವಾರಿ ಅವರೇ, ಇದುವರೆಗೂ ಆಹಾರ ಸಂಸ್ಕರಣಾ ತಾಂತ್ರಿಕತೆಗಳು ಮತ್ತು ಆಹಾರ ಇಂಜಿನಿಯರಿಂಗ್ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ ಸರ್. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಆಹಾರ ಎಂಜಿನಿಯರಿಂಗ್ ತಾಂತ್ರಿಕತೆಗಳನ್ನು ಕುರಿತು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ವಿಜ್ಞಾನಿ ಗಿರೀಶ್ ಘಿವಾರಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ರೈತ ಉತ್ಪಾದಕ ಕಂಪನಿಗಳ ಮೂಲಕ ಸ್ಥಳೀಯ ತಳಿರಾಸುಗಳ ಸಂರಕ್ಷಣೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಸಾಗರದ ಮಲೆನಾಡು ಗಿಡ್ಡ ರೈತ ಉತ್ಪಾದಕ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ನಾಗೇಂದ್ರ ಸಾಗರ್ ಮತ್ತು ಸಂಯೋಜಕರಾದ ಬಂದೇಗದ್ದೆ ರಾಧಾಕೃಷ್ಣ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ, ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ, ಕೊಳ್ಳೋಣ, ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ, ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ, ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ.